ಕತೆ ಅಲ್ಲಿದೆ ಆದರೂ ಕೆಲಸ ಮಾಡೋರು, ಬರಹಗಾರರು, ಸಂಭಾಷಣೆಕಾರರು, ತಾಂತ್ರಿಕ ವರ್ಗದವರು ಎಲ್ಲರೂ ನಮ್ಮವರೇ, ಕನ್ನಡದವರೇ. ಸೊ ಇಲ್ಲಿಯೂ ಕೆಲವೊಂದನ್ನು ಅಡಾಪ್ಟ್ ಮಾಡಿಕೊಂಡು ಎಲ್ಲ ಇದರಲ್ಲೂ ಮಾಡ್ತೀವಿ. ಒಂದು ಪ್ಯಾಕೇಜ್ ಅಂತ ಇರುತ್ತೆ ಚಾನಲ್ದು. 10 ಸೀರಿಯಲ್ ಅಲ್ಲಲ್ಲ, ನಾನು ಹೇಳ್ತಿರೋದು ಅಂದರೆ ನೀವು ಹೇಳ್ತಿರೋದು ಕನ್ನಡದವರಿಗೆ ಯಾಕೆ ಇಲ್ಲಿದೆ ಕತೆ ತಗೋಬೇಕು ಅಂತ ಹೇಳಿದ್ದಲ್ವ. ಮಾಡಿವೆಲ್ಲ ಸರ್, ಸಾಕಷ್ಟು ಮಾಡಿದ್ದೀವಿ. ಅಂದರೆ ಈಗೇನು ಇಲ್ಲಿಗೆ ಮುಗಿದೋಗಿಲ್ಲ, ಮುಂದೆ ಮಾಡ್ತಾನೆ ಇರ್ತಾರೆ. ಆ ಒಂದು ಪ್ಯಾಕೇಜ್ ಅಂತ ಅದನ್ನೇ ಹೇಳಕ್ಕೆ ಹೊರಟಿದ್ದು. ಈಗ ಒಂದು ಸ್ಲಾಟು, ಈವ್ನಿಂಗ್ ಸ್ಲಾಟು, ಪ್ರೈಮ್ ಟೈಮ್ ಸ್ಲಾಟ್ಗೆ ಅಂತ ನೋಡಿಕೊಂಡು ಅದನ್ನು ಡಿಸೈನ್ ಮಾಡಿರ್ತಾರೆ. ಈ ಸ್ಲಾಟ್ಗೆ ಈ ಥರದ ಕತೆ ಚೆನ್ನಾಗಿರುತ್ತೆ ಅಂತ, ಅದಕ್ಕೆ ಸೂಟ್ ಆಗುವಂಥ ಸಂಸ್ಥೆ, ಅದಕ್ಕೆ ಸೂಟ್ ಆಗುವಂಥ ಕಲಾವಿದರು, ಅದಕ್ಕೆ ಕತೆ ಅದನ್ನು ಮಾಡ್ಕೊಂಡು ಹೋಗ್ತಾರೆ. ಕನ್ನಡದವರೇ ನಾವು ಮಾಡ್ತಿರೋದು ಅದೊಂದು ಹೆಮ್ಮೆಯ ವಿಷಯ. ಅಂದರೆ ಇಲ್ಲಿ ಯಾರು ಬೇರೆಯವ್ರನ್ನ ನಾವು ಕತೆ ಒಂದು ಲೈನ್ ತೊಗೊಂಡ್ಬಿಟ್ಟು ಎಲ್ಲ ಇಲ್ಲಿದೆ ಕ್ರಿಯೇಟ್ ಆಗಿರುತ್ತೆ, ಇಲ್ಲಿಯೇ ಬರಗಾರರೇ ಮಾಡಿರ್ತಾರೆ. ಅದು ನನ್ನ ಉದ್ದೇಶ ಅಷ್ಟೆ. ಮೊದಲನೇದಾಗಿ ಪತ್ರಿಕಾಗೋಷ್ಠಿಗೆ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಸುಮಾರು ಒಂದು 40 ವರ್ಷದ ಒಂದು ಈ ಜರ್ನಿಯಲ್ಲಿ ಸಾಕಷ್ಟು ವಿಭಿನ್ನ ಪಾತ್ರಗಳನ್ನು ನಾನು ಮಾಡಿದ್ದೆ, ಇನ್ನು ಮಾಡ್ತಾ ಇದ್ದೀನಿ. ಕೆಲವು ಪಾತ್ರಗಳನ್ನು ಮಾಡೋದಕ್ಕೆ ಆಗಿರಲಿಲ್ಲ, ಅದೊಂದು ಕೊರಗು ಮನಸ್ಸಿನಲ್ಲಿತ್ತು. ಚಲನಚಿತ್ರದಲ್ಲೂ ಮಾಡೋಕ್ಕಾಗಿರಲಿಲ್ಲ, ಟಿ ವಿಯಲ್ಲೂ ಮಾಡೋಕ್ಕಾಗಿರಲಿಲ್ಲ. ಈ ಪಾತ್ರಕ್ಕೆ ನನಗೆ ಶ್ರೀನಿಧಿಯವರು ತುಂಬ ಆತ್ಮೀಯರು. ಇಡೀ ಕನ್ನಡದ ಬರವಣಿಗೆಗೆ, ಕನ್ನಡದ ಕಿರುತೆರೆಯ ಬರವಣಿಗೆಗೆ ಹೊಸ ಆಯಾಮ ಕೊಟ್ಟಂಥ ಹೆಗ್ಗಳಿಕೆ ಅವ್ರದ್ದು. ಅಂತಹ ಅದ್ಭುತ ಇದು ಕಿರುತೆರೆ ಧಾರಾವಾಹಿಗಳನ್ನು ಮಾಡಿದ ಶ್ರೇಯಸ್ಸು ಅವ್ರಿಗಿರೋದ್ರಿಂದ ಅವರು ನನಗಿದನ್ನು ಕೇಳಿದರು ಮಾಡಬೇಕು ಅಂತ. ವಿಭಿನ್ನವಾಗಿದೆ ಅಂತಂದರು. ಕೊನೆಗೆ ನಾನು ಇದೇ ಚಾನಲ್ಗೆ, ಸ್ಟಾರ್ ಸುವರ್ಣಗೆ ನನ್ನ 2 ಧಾರಾವಾಹಿಗಳು ಪ್ರೊಡಕ್ಷನ್ ನಡೀತಾ ಇದೆ. ಇದು ಈ ಯಶಸ್ಸಿನ ರೂವಾರಿ, ಇಲ್ಲಿಬ್ಬರು ಕೂತಿದ್ದಾರೆ, ರಾಜ್ ಸರ್ ಮತ್ತು ಶಿಲ್ಪಾ ಮೇಡಮ್ ನನಗೆ ಇದನ್ನು ನೀವು ಅಂದರೆ ಮೊದಲು ನಾನು ಈಗ ಒಂದು ಯಾವುದೋ ಮಾಡ್ತಿದ್ದೀನಿ ಅಂತ ಹೇಳಿದಾಗ 1-2-3 ಸಣ್ಣ ಸಭೆಯಲ್ಲಿ ಅದು ಮಾಡಬೇಡಿ, ಒಂದು ಉತ್ತಮ ಪಾತ್ರ ಇದೆ, ವೆಯ್ಟ್ ಮಾಡಿ ಅಂದರು. 1 ತಿಂಗಳಲ್ಲ, 2 ತಿಂಗಳಲ್ಲ, 4 ತಿಂಗಳಲ್ಲ, 6 ತಿಂಗಳು ವೆಯ್ಟ್ ಮಾಡಿದೆ. ಏನಪ್ಪ ಇವ್ರು ಹೀಗೆ ವೆಯ್ಟ್ ಮಾಡಿಸಿದಾರಲ್ಲ, ಯಾವ ಪಾತ್ರ ಕೊಡ್ಬೋದು ಅಂತ ಭಾಳ ಒಂದು ಕಡೆಗೆ ಆತಂಕ ಆಯಿತು, ಇನ್ನೊಂದು ಕಡೆಗೆ ಉತ್ಸುಕ ಆಯಿತು. ಕೊನೆಗೆ ಈ ಗೆಟಪ್ ನನಗೆ ಹೀಗೆ ಇರಬೇಕು ಅಂತ ಅವ್ರ ಮನಸ್ಸಿನಲ್ಲಿ ಒಂದು ಕಲ್ಪನೆ ಇತ್ತು, ಅದು ಬರೋವರೆಗೂ ಬಿಡಲಿಲ್ಲ. ಸೊ ಈ ಥರದ ವಿಶೇಷ ಪಾತ್ರ ಅಂತಂದಾಗ ನನಗೆ ಮೊದಲಿಗೆ ಅವ್ರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ರಾಜ್ ಸರ್ ಅವರಷ್ಟೇ, ಈ ತಾರಾಗಣನ ಪ್ರತಿಯೊಂದೂ ಸೂಕ್ಷ್ಮತೆಯನ್ನು, ಪ್ರತಿಯೊಂದು ಕಾಸ್ಟ್ಯೂಮ್ಸ್ನ, ಪ್ರತಿಯೊಂದು ಇವರಾಗಲೇ ಹೇಳಿದಾಗೆ ಅಲ್ಲಿ ಟೀಮು, ಒಂದು ಫಿಕ್ಷನ್ ಪ್ರೋಮೋ ಟೀಮ್ ಆಗಿರ್ಬೋದು, ಪ್ರತಿಯೊಬ್ಬರದ್ದು ಒಂದು ಶ್ರಮ ಇಲ್ಲಿ ಎದ್ದು ಕಾಣ್ತಾ ಇದೆ. ನಾನು ನೋಡಿರಲಿಲ್ಲ ಇದನ್ನು ಹ್ಯಾಕ್ ಬಂದಿದೆ ಅಂತ. ಅಂದರೆ ಒಬ್ಬ ದಕ್ಷ ನಿರ್ದೇಶಕ ಒಂದು ಸಿನಿಮಾ ಲೆವೆಲಿಗೆ ಒಂದು ಸೀರಿಯಲ್ನ ಫಸ್ಟ್ ಈ ಶುರುವಾತಿ ಈ ರೀತಿ ಇರೋದನ್ನು ನಾನು ನಿಮಗೆ ವೈಯಕ್ತಿಕವಾದ ಧನ್ಯವಾದಗಳು ರಕ್ಷಿತ್ ಅವರೇ. ಸೊ ಹಾಗೆ ಕ್ಯಾಮ್ರಾಮನ್ಗಳು ಮತ್ತು ಸಂಕಲನ, ಸಂಭಾಷಣೆ, ಪ್ರತಿಯೊಂದು ಒಂದು ಒಳ್ಳೆ ಪ್ಯಾಕೇಜ್ ಎಷ್ಟು ಚೆನ್ನಾಗಿದೆ ಅಂತಂದರೆ, ನಾನು ಸುಮಾರು ಸುವರ್ಣದ ಜೊತೆಗೆ ನನ್ನ ಅವರ ಅವಿನಾಭಾವ ಸಂಬಂಧ. ಅಂದರೆ ಸುಮಾರು ನನ್ನ ಜರ್ನಿ ಶುರು ಆಗಿದ್ದು 2007ನಲ್ಲಿ ಪ್ರಪ್ರಥಮ ದೈನಂದಿಕ ಪೌರಾಣಿಕ ಧಾರಾವಾಹಿ, ಐತಿಹಾಸಿಕ ಧಾರಾವಾಹಿ ಅದನ್ನು ಪ್ರಾರಂಭ ಮಾಡಿದ್ದು, ನನಗೆ ಅವಕಾಶ ಮಾಡಿಕೊಟ್ಟಿದ್ದು ಇದೇ ಚಾನಲ್ಲು. ಅದಾದ ಮೇಲೆ ಅನೇಕ ಪಾತ್ರಗಳನ್ನು ನನಗೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಇದೇ ಚಾನಲ್ಲು. ಅಂದರೆ ತುಂಬ ಕಷ್ಟದಲ್ಲಿ, ತುಂಬ ಒಳ್ಳೆಯ ಟೈಮಲ್ಲೂ ನನ್ನನ್ನು ಕೈ ಹಿಡಿದಂಥ ಚಾನಲ್ಲು. ಈ ಚಾನಲ್ಗೆ ನನಗೆ ಈ ಒಂದು ವಿಶೇಷ ಪಾತ್ರ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ತಾರಾಗಣದ ಒಂದು ವಿಷಯ ಅಂತ ಬಂದಾಗ, ಆ ಟೋಟಲ್ ಒಂದು ಶೂಟಿಂಗ್ ಟೈಮ್ನಲ್ಲಿ ಅವರು ನಡ್ಕೊಳ್ಳೋಂಥ ರೀತಿ, ಅವ್ರನ್ನೆಲ್ಲರೂ ಕಂಫರ್ಟೇಬಲ್ ಆಗಿರೋ ರೀತಿ, ಒಂದೊಂದು ಶಾಟನ್ನು ತುಂಬ ಇಂಟ್ರೆಸ್ಟಿಂಗ್ ಸೂಕ್ಷ್ಮ ವಿಷಯಗಳನ್ನ ಗಮನಿಸಿ ಅವ್ರು ಮಾಡ್ತಿರೋದು ತುಂಬ ಖುಷಿಯಾಗಿದೆ. ಈ ಥರದ ಒಂದು ತಾರಾಗಣದ ಜೊತೆಗೆ, ಈ ಥರದ ಒಂದು ಸಂಸ್ಥೆಯ ಜೊತೆಗೆ, ಈ ಥರದ ಒಂದು ವಾಹಿನಿಯ ಜೊತೆಗೆ ನನ್ನ ಒಡನಾಟ ಮತ್ತು ಇದರಲ್ಲಿ ಒಂದಾಗಿರೋದು ನನಗೆ ಬಹಳ ಹೆಮ್ಮೆಯಂಥ ವಿಷಯ. ಕಿರುತೆರೆಗೆ ತುಂಬ ವಿಶೇಷವಾದಂಥ ಒಂದು ಕೊಡುಗೆಯನ್ನು ಕೊಡೋದಕ್ಕೆ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಈಗ ಬರ್ತಿರೋ ಎಲ್ಲ ಧಾರಾವಾಹಿಗಳಲ್ಲೂ ಸುವರ್ಣದಲ್ಲಿ ಪ್ರತಿಯೊಂದನ್ನು ಹೊಸಬರನ್ನು, ಹೊಸ ಸಂಸ್ಥೆಗಳನ್ನು, ನಿರ್ಮಾಣ ಸಂಸ್ಥೆಗಳನ್ನು ಹುಟ್ಟಾಕಿ ಅವ್ರ ಮೇಲೆ ನಂಬಿಕೆ ಇಟ್ಟು ಅವರಿಗೆ ಕೆಲಸ ಕೊಟ್ಟು
ಆ ಥರದ ಒಂದು ಯಶಸ್ಸನ್ನು ಕಂಡದ್ದು ನನ್ನ ತಿಳಿದ ಮಟ್ಟಿಗೆ ಬೇರೆ ಯಾವ ವಾಹಿನಿಯಲ್ಲೂ ಇದು ಬಂದಿಲ್ಲ ಅಂತಲೇ ಹೇಳ್ಬೋದು. ಈಗ ಬರ್ತಿರೋ ಅಷ್ಟು ಸೀರಿಯಲ್ಗಳಲ್ಲಿ 50% 60% ಹೊಸಬರಿಗೆ ಅವಕಾಶ ಕೊಟ್ಟು ಆ ಸಂಸ್ಥೆಗಳನ್ನು ನಿಲ್ಲಿಸಿ ಕನ್ನಡಕ್ಕೆ ಒಂದು ಒಳ್ಳೆಯ ಅವಕಾಶ ಮಾಡಿಕೊಟ್ಟಿದ್ದಾರೆ, ಒಂದು ಕೊಡುಗೆ ಕೊಡೋದಕ್ಕೆ. ಮತ್ತೊಮ್ಮೆ ವಿಶೇಷವಾದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ನನಗೆ ಶಿಲ್ಪಾ ಮೇಡಮ್ ಅವರು ಒಂದು ಮಾಹಿತಿ ಹೇಳಿ